ನಮಸ್ತೆ. ಇವತ್ತು ನಾವು ಅಭ್ಯಂಗದ ಬಗ್ಗೆ ಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಪಂಚ ಇಂದ್ರಿಯಗಳಿಗೂ ಮನಸ್ಸಿಗೂ ನಿಕಟವಾದ ಸಂಬಂಧ. ನಾವೇನು ನೋಡ್ತೀವಿ, ಏನು ವಾಸನೆ ತಗೋತೀವಿ ಮತ್ತು ಏನು ಕೇಳಿಸ್ಕೋತೀವಿ, ಇದೆಲ್ಲದರಿಂದನೂ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಅದರದ್ದು ಅಭಿನಾಭಾವ ಸಂಬಂಧ ಇರುತ್ತೆ. ಈ ಅತಿ ದೊಡ್ಡ ಇಂದ್ರಿಯ ಯಾವುದು? ಸ್ಪರ್ಶನೇಂದ್ರಿಯ. ಸ್ಪರ್ಶನೇಂದ್ರಿಯದ ಅಧಿಷ್ಠಾನ ಅಂದರೆ ವಾಸಸ್ಥಾನ ಬಂದು ವಾತದೋಷ. ನಾವು ಇಲ್ಲಿ ಈ ಸ್ಪರ್ಶನೇಂದ್ರಿಯಕ್ಕೆ ತ್ವಚೆಗೆ ಏನೇನು ಹಚ್ತೀವೋ ಅದೆಲ್ಲನೂ ಮನಸ್ಸಿನವರೆಗೂ ಹೋಗುತ್ತೆ. ಮಾಯ್ಶ್ಚರೈಸರ್ ಆಗಲಿ, ಫೌಂಡೇಶನ್ ಆಗಲಿ, ಮೇಕಪ್ ಆಗಲಿ, ನೈಟ್ ಕ್ರೀಮ್ ಆಗಲಿ, ಇದೆಲ್ಲನೂ ನಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗುತ್ತೆ. ಈ ವಾತದ ಅಧಿಷ್ಠಾನ ಆಗಿರೋದ್ರಿಂದ ನಾವು ಪ್ರತಿನಿತ್ಯ ಅಭ್ಯಂಗ ಮಾಡಲೇಬೇಕು. ಅಭ್ಯಂಗ ಮಾಡಿದಾಗ ಏನಾಗುತ್ತೆ, ಹಿಂದಿನ ದಿನ ಶ್ರಮ ಹೋಗಿ ಮುಂದಿನ ದಿನಕ್ಕೆ ಎನರ್ಜೈಸ್ ಆಗುತ್ತೆ. ಮತ್ತು ಹಿಂದಿನ ದಿನದ್ದು ವಾತ ಶಮನ ಆಗಿ ಮುಂದಿನ ದಿನಕ್ಕೆ ವಾತ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅಭ್ಯಂಗಕ್ಕೆ ದಿನಚರ್ಯದಲ್ಲಿ ಪ್ರಾಮುಖ್ಯತೆ ಜಾಸ್ತಿ. ಅಭ್ಯಂಗ ಹೇಗೆ ಮಾಡ್ಬೋದು, ಈಸಿಯಾಗಿ ಪ್ರತಿನಿತ್ಯ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಲ್ಲೇ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಅಭ್ಯಂಗನ ಪ್ರತಿನಿತ್ಯ ಮಾಡಿ. ನಿಮ್ಮ ಒಂದು ದೋಷಗಳು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಯಾವುದೂ ಪೈಲಪ್ ಆಗೋದಿಲ್ಲ, ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಪ್ರತಿನಿತ್ಯ ಅಭ್ಯಂಗ ಮಾಡಿ. ಈ ಪರ್ಟಿಕ್ಯುಲರ್ ಹೇಮಂತ ಋತುವಲ್ಲಂತೂ ನೀವು ಮಾಡಲೇಬೇಕು. ಯಾಕಂದರೆ ಚಳಿ ಜಾಸ್ತಿ, ಚಳಿಯಿಂದ ವಾತ ಹೆಚ್ಚಾಗ್ತಾ ಹೋಗುತ್ತೆ. ಧನ್ಯವಾದ.